ಬರ್ತೇನೆ ಅಂತ ಹೇಳಿದ, ಇಷ್ಟು ಸಮಯ ಆದರೂ ಬರಲೇ ಇಲ್ಲ. ಕೊಟ್ಟ ಮಾತಿನಂತೆ ಬಂದೇ ಬರ್ತಾನೆ. ಸ್ವಲ್ಪ ಹೊತ್ತು ಕಾಯ್ದರಾಯ್ತು. ಯಾರು ಪ್ರವೀಣ? ಓ ಹೇಮಾ, ನೀನಿಲ್ಲಿ? ಹಾಗೆ ಸ್ವಲ್ಪ ತಿರ್ಗಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೆ ಬಂದೆ. ನನ್ನ ಗೆಳೆಯ ಬರ್ತೇನೆ ಅಂತ ಅವನಿಗೋಸ್ಕರ ಕಾಯ್ತಿದ್ದೆ. ಪ್ರವೀಣ್ ಅಂದ್ರೆ ನಿಮ್ಮ ಕಾಲೇಜ್ ಫ್ರೆಂಡಾ? ಅಲ್ಲ ಹೇಮಾ, ಅವನು ನನ್ನ ಬಾಲ್ಯದ ಸ್ನೇಹಿತ. ಚಿಕ್ಕವನಿದ್ದ ತಂದೆ ತಾಯಿಯನ್ನು ಕಳೆದುಕೊಂಡು ನಮ್ಮನ್ನೇ ನಂಬಿದ್ದಾನೆ. ಮೇಲಾಗಿ ನನ್ನ ಬಲಗೈ ಇದ್ದ ಹಾಗೆ. ಇರ್ಲಿ ಬಿಡಿ, ನಾನು ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸಿ ಹೋಗ್ಬೇಕು ಅಂತ ಇಲ್ಲಿವರೆಗೆ ಬಂದೆ. ಅದು ಹೇಳು ಹೇಮಾ, ಅದ್ಯಾವ ವಿಷಯ? ನಮ್ಮ ತಂದೆ ಆ ನಾಗೇಂದ್ರ ಮಗ ಮಧು ಜೊತೆ ಮದುವೆ ಮಾಡೋದಕ್ಕೆ ನೋಡಿದ್ರು. ಅದಕ್ಕೆ ನನ್ನ ಒಪ್ಪಿಗೆ ಕೇಳಿದ್ರು. ಅದಕ್ಕೆ ನೀನು ಒಪ್ಪಿಕೊಂಡೇನು? ಇಲ್ಲ, ನಾನೀಗಾಗಲೇ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ದೇನೆ. ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದೆ. ಆದ್ರೆ ನಿಮ್ಮ ಹೆಸರು ಮಾತ್ರ ಹೇಳಿಲ್ಲ. ನೀನೇನು ಹೆದರಬೇಡ. ಆ ನಾಗೇಂದ್ರನೇ ಅಲ್ಲ, ನಾಗಲೋಕದಲ್ಲಿ ಅಡಗಿರುವ ನಾಗೇಂದ್ರನ ಬಂದರು ನಮ್ಮನ್ನು ಏನು ಮಾಡಕ್ಕಾಗುವುದಿಲ್ಲ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ನಮ್ಮ ತಂದೆ ಹಾಗೂ ಆ ನಾಗೇಂದ್ರ ಸೇರಿ ನಿಮ್ಮ ಅಣ್ಣನ ಮೇಲೆ ಏನಾದರೂ ಹೊಂಚು ಹಾಕ್ತಾರೋ ಅಂತ ತುಂಬಾ ಹೆದರಿಕೆ ಆಗ್ತಾ ಇದೆ. ಆ ನಾಗೇಂದ್ರನೇ ಅಲ್ಲ, ನಾಗದ ಲೋಕದಲ್ಲಿ ಅಡಗಿರುವ ನಾಗೇಂದ್ರನ ಬಂದರು ನನ್ನನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ನಮ್ಮ ತಂದೆ ಯಾರ ಜೀವ ತೆಗೆಯೋದಕ್ಕೂ ಹೆಸರಲ್ಲ. ನಮ್ಮ ಜೀವ ಹೋದರೂ ನಾವು ಹಿಂದೆ ಸರಿಯುವುದಿಲ್ಲ. ನಮ್ಮನ್ನ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ತಿನಿಸಿ ಜನಿಸಿದ ರಕ್ತ ನಮ್ಮ ಮೈಯಲ್ಲಿ ಹರಿಯುತ್ತಿರುವಾಗ ಅಂತ 10 ನಾಗೇಂದ್ರನ ತಡೆಯುವ ಶಕ್ತಿ ನಮ್ಮಲ್ಲಿದೆ. ಇದೇ ಸಮಯದಲ್ಲಿ ಇಬ್ಬರು ಸೇರಿ ಪ್ರೇಮಗೀತೆ ಹಾಡೋಣವೇ? ಆಯ್ತು, ಅಮ್ಮೋರ ಆಜ್ಞೆ ಮೀರೋದು ಉಂಟೆ? ಎಲ್ಲೆಲ್ಲೂ ನಿನ್ನಂತ ಹೆಣ್ಣನ್ನು ಕಂಡಿಲ್ಲ ಶರಣಾದ ಈ ರೂಪಕ್ಕೆ. ಏನಂತ ತುಟಿಯಿಂದ ಸಹಿ ಮುತ್ತು ಕಾಣಿಕೆ ಹುಡುಗಾರೆ ಈ ಪ್ರೇಮಿಗೆ. ಗೆಳತಿಯೇ ಪಾಸನಿಹಗೆ ಹೂಡಿರಿಸಿ ಕಥೆಯ. ಹುಡುಗೋಟದಲ್ಲಿ ಸನೆದವನಿ ಬೆಳ್ಳಂ ಬೆಡಗಿನ ಮಗನವನಿ ಹುಡುಗೋಟದಲ್ಲಿ ಸನೆದವನಿ ಚೆಲುವಿ ಚೆಲುವಿ ಕಾದಿನಿನಗಿನ್ನವೇ ಚೆಲುವಿ ಚೆಲುವಿ ಕಾದಿನಿನಗಿನ್ನವೇ. ಬೆಳಗಿನ ಮಗನವನಿ ಹುಡುಗೋಟದಲ್ಲಿ ಸೆನೆದವನಿ. ಈಗ ಬಿಜಿಯಾಗಿರು ಸ್ಪರ್ಶವಾದ ಬಳೆವಿ ಇದು ತಪ್ಪಿಸುತ್ತವನು ನೀಡು ನನಕ್ಕೆ ಹಾಕುವಿನಿರುವಿ. ಮೆಚ್ಚಿನ ಮೆಚ್ಚಿನ ಹುಚ್ಚಾವೆ ಹುಚ್ಚಾವೆ ಈಗಿನ ಸವಿ ಮಾತಿಗೆ ಜೈಲಂತ ತುಟಿಯಿಂದ ಸಿಹಿ ಮುಂದು ಕಾಡಿ ಕೊಡುವಾರೆ ಈ ಪ್ರೇಮಿಗೆ. ಮೆಚ್ಚಿನ ಮೆಚ್ಚಿನ ಹುಚ್ಚಾವೆ ಹುಚ್ಚಾವೆ ನಿನ್ನ ಈ ಸವಿ ಮಾತಿಗೆ ಜೈಲಂತ ತುಟಿಯಿಂದ ಸಿಹಿ ಮುಂದು ಕಾಡಿಗೆ ಕೊಡುವಾರೆ ಈ ಪ್ರೇಮಿಗೆ.
ಭಾಗವತಮನಿ ಗುರುನೋದಮನಿ ಶನಿರಮನಿ ಪ್ರವೀಣ ಯಾಕೋ ಬರಲಿಲ್ಲ? ನಡೆ ನಿಮ್ಮ ತಂದೆ ಕಾಯುತ್ತಿದ್ದಾರೆ.